ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಸ್ವಲ್ಪ ಸಣ್ಣ ಆದಂಗೆ ಕಾಣಿಸ್ತಾ ಇದ್ದೀರಾ? ಇಲ್ಲ, ನಾನು ಹಿಂಗೆ ಇರೋದು, ಬಟ್ Okay. ನಿಮ್ ಸ್ಕ್ರೀನ್ ಅಲ್ಲೇ ಹೋಗಿ ನೋಡಿ, ಆಮೇಲೆ ಸ್ವಲ್ಪ ಹಿಂಗ್ ದಪ್ಪ ಕಾಣಿಸ್ತೀರಾ? ಬಿಗ್ ಬಾಸ್ ಮನೇಲಿ ವೆಯ್ಟ್ ಲಾಸ್ ಆಗದೆ ಇದ್ದಂಗೆ, ಅಂದ್ರೆ ಹೇಗ್ ಹೋಗಿದ್ನೋ ಹಾಗೆ ಹೊರಗೆ ಬಂದಿರೋದು ನಾನು ಒಬ್ಳೆ ಅನ್ಸುತ್ತೆ. ಅದು ನನ್ನ ವೆಯ್ಟ್ ಫಿಟ್ನೆಸ್ ಇರ್ಬೋದು ಅಥವಾ ನನ್ನ ವ್ಯಕ್ತಿತ್ವ ಇರ್ಬೋದು, ನಾನು ಹೇಗೆ ಹೋಗಿದ್ದೆ ಹಾಗೆ ಆಚೆ ಬಂದಿದ್ದೀನಿ. ಅಲ್ಲ, ಆಕ್ಚುಲಿ ಅಲ್ಲಿ ಫುಡ್ ಕಮ್ಮಿ ಕೊಡ್ತಾ ಇದ್ರು, ಇಲ್ಲೂ ಡಯಟ್ ಮಾಡ್ತಾ ಇದ್ರಿ, ಅದಕ್ಕೆರಡು ಏನಾದ್ರು ಈಕ್ವಲ್ ಆಯ್ತಾ ಅಂತ? ಇಲ್ಲ, ಹೊರಗಡೆನೂ ನಾನು ಕಮ್ಮಿನೇ ತಿಂತಾ ಇದ್ದೆ ಅಂಡ್ ವರ್ಕೌಟ್ ಮಾಡ್ತಿದ್ದೆ. ಮೀನ್ ವೆಲ್ ಬಿಗ್ ಬಾಸ್ ಮನೇಲೂ ಅಷ್ಟೇ, ಅದೆಷ್ಟು ಸಿಕ್ತಿತ್ತು ಅಷ್ಟೇ ಊಟ, ಅದೇ ವರ್ಕೌಟ್ ಮಾಡ್ತಿದ್ದೆ, ಅದು ಹಾಗೆ ಮೇಂಟೈನ್ ಆಯ್ತು. ಎಸ್, ಹಾಗೆ ನೀವೇನು 1 ವೀಕ್ 2 ವೀಕ್ ಅಲ್ಲ, 50 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಾ. ಹೇಗಿತ್ತು ಆ ಜರ್ನಿ ನಿಮ್ಗೆ ಅಂತ? ಬಿಗ್ ಬಾಸ್ ಜರ್ನಿ ಇಸ್ ಅ ಫ್ಯಾಬ್ಯುಲಸ್ ಫ್ಯಾಂಟಾಸ್ಟಿಕ್ ಜರ್ನಿ ಅಂತಾನೆ ಹೇಳ್ಬೋದು. ಇಟ್ಸ್ ವೆರಿ ಮೆಮೊರೇಬಲ್ ಫಾರ್ ಮೈ ಲೈಫ್. ಯಾಕಂದ್ರೆ ಈ ಒಂದು ಜರ್ನಿ ಎಲ್ಲರ ಕೈಲೂ ಮಾಡಕ್ ಸಾಧ್ಯ ಇಲ್ಲ, ಸಿಗೋದು ಇಲ್ಲ ಅಪಾರ್ಚುನಿಟಿ. ಅಂಡ್ ನನಗೆ ಆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಷ್ಟು ಜನಗಳು, 16 ಜನ ಮಧ್ಯದಲ್ಲಿ ನಾನು ಒಬ್ಳು ಅಂತಂದಾಗ ಖುಷಿ ಆಗುತ್ತೆ. ಯಾಕಂದ್ರೆ ಆ ಒಂದು ಶೋನ ಇಡೀ ಕರ್ನಾಟಕ ನೋಡುತ್ತೆ ಅಂಡ್ ನಮ್ಮ ವ್ಯಕ್ತಿತ್ವನ ಇಡೀ ಕರ್ನಾಟಕಕ್ಕೆ, ನಮ್ಮ ರಿಯಲ್ ಲೈಫ್ನ ತೋರಿಸ್ಬೋದು ಅಂತ ಬಂದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ 50 ದಿನಗಳನ್ನ ಅದರೊಳಗಡೆ ಕಲಿಯೋದು ಅಷ್ಟು ಈಸಿ ಅಲ್ಲ, ಬಿಕಾಸ್ ಮೆಂಟಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ನಾನು ಇದ್ದೆ ಅಂತ ಅನ್ಕೊತೀನಿ, 100% ಎಫರ್ಟ್ ಏನಾಗಬೇಕು ಅದನ್ನು ಹಾಕ್ತಾ ಇದ್ದೆ. ಬಟ್ ಎಲ್ಲೋ ಒಂದು ಕಡೆ ಅದು ನೋಟಿಸ್ ಆಗಲಿಲ್ವೇನೋ, ಐ ಡೋಂಟ್ ನೋ. ಬಟ್ ಹೊರಗಡೆ ಬಂದಿದ್ದು ಸ್ವಲ್ಪ ಬೇಜಾರಿದೆ. ಇನ್ನೂ ಇರ್ಬೋದಾಗಿತ್ತು, ಇನ್ನೂ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಎಸ್, ನಾನು ಸ್ಟೇಜ್ ಮೇಲೆ ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ನೋಡ್ತಾ ಇದ್ದೆ. ಸೊ ಅಮ್ಮನ್ ತೋರಿಸ್ಬೇಕಾದ್ರೆ ಅಮ್ಮನೂ ಕಣ್ಣಲ್ಲಿ ನೀರಾಗ್ತಾ ಇದ್ರು. ಅಮ್ಮನಿಗೆ ಆ ಸಿಚುವೇಶನ್ ಹೇಗೆ ಅನಿಸ್ತಂತೆ? ಆಕ್ಚುಲಿ ಇಟ್ ವಾಸ್ ವೆರಿ ಶಾಕಿಂಗ್ ಅಂತೆ. ಅವರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದಾರೆ, ಇವತ್ತು ನಿಮ್ಮ ಮಗಳು ಎಲಿಮಿನೇಟ್ ಆಗ್ತಿದ್ದಾಳೆ, ಬರಬೇಕು ಅಂತ. ನನಗದು ಗೊತ್ತಿಲ್ಲ. ನನಗೇನಂತಂದರೆ 5 ಮಿನಿಟ್ಸ್ ಇರುತ್ತೆ, ಸ್ಟೇಜ್ ಮೇಲೆ ಬರಬೇಕು ಅನುಷಾ ಅವರೇ ಅಂತ ಹೇಳಿದಾಗ ಓಕೆ ಅಂತ ಕಾನ್ಫಿಡೆಂಟಾಗೇ ಇದ್ದೆ. ಬಟ್ ಆಚೆ ಬಂದ ತಕ್ಷಣ ನಂಗೆ ಏನಾಯಿತು ಅಂದರೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಅಲ್ಲಿ ಕರ್ಕೊಂಬಂದಿದ್ದಲ್ಲ, ಓಪನ್ ಮಾಡಿದ ತಕ್ಷಣ ಜನ, ಸ್ಟೇಜ್, ಇಷ್ಟು ದಿನ ಒಳಗಡೆ ಬರೀ ಆ ಗಾರ್ಡನ್ ಏರಿಯಾ, ಲಿವಿಂಗ್ ಏರಿಯಾ ಇಷ್ಟೇ ನೋಡಿಕೊಂಡು, ಅಷ್ಟೇ ಜನ ನೋಡಿಕೊಂಡು ಸಡನ್ನಾಗಿ ಒಂಥರ ಅಪರಿಚಿತ ವ್ಯಕ್ತಿಗಳನ್ನ ನೋಡಿದಾಗ ಅದು ಹೆಂಗಾಗುತ್ತೆ, 50 ದಿನ ಅಂತಂದಾಗ ಆಲ್ಮೋಸ್ಟ್ ನಿಮಗೆಲ್ಲ ಆಚೆಗಡೆದು ಮರ್ತೋಗಿರುತ್ತೆ. ಅದು ನೋಡಿದ ತಕ್ಷಣ ಸ್ವಲ್ಪ ಬ್ಲ್ಯಾಂಕ್ ಆಯಿತು. ಆ್ಯಂಡ್ ನಾನು VT ತೋರಿಸಿದ್ರು ಸುದೀಪ್ ಸರ್. ಅದನ್ನು ತೋರಿಸಿದ್ಮೇಲೆ ಈ ಜರ್ನಿ, ಅಂದರೆ ಈ ಮನೆ ಜರ್ನಿ ಮುಗ್ದೋಯ್ತಾ ಅಂತ ಬೇಜಾರಾಗುತ್ತೆ. ನಂಗೆ ಅಲ್ಲಿವರೆಗೂ ಅಪ್ಪ ಅಮ್ಮ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ನಂಗೆ ಐಡಿಯಾನೇ ಇಲ್ಲ ಅವ್ರು ಬಂದಿದ್ದಾರೆ ಅಂತ ಅನ್ನೋದು. ಆ VT ನೋಡಿ ಅಳ್ತಾ ಇರ್ಬೇಕಾದ್ರೆ ನನ್ನನ್ನು ಸುದೀಪ್ ಸರ್ ಹಿಂಗೆ ತಿರುಗಿಸಿ ಯಾರು ಬಂದಿದ್ದಾರೆ ಅಂತ ಹಿಂಗೆ ತೋರಿಸ್ತಾರೆ. ಆವಾಗ ನಾನು ನೋಡ್ತೀನಿ ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲರೂ ಅಲ್ಲಿ ಕೂತ್ಕೊಂಡಿರೋದನ್ನ. ಅಗೇನ್ ಇನ್ನೂ ಬ್ಲ್ಯಾಂಕ್ ಆಗೋಯ್ತು ನನಗೆ. ಸಿಕ್ಕಾಬಟ್ಟೆ ಮನ್ಸಿಗೆ ನೋವಾಯಿತು. ಅವ್ರ ಮುಂದೆ ನಾನು ಏನೋ ಒಂದು ನಂಬಿಕೆಯಿಂದ, ಒಂದು ಪ್ರೀತಿಯಿಂದ ಕಳಿಸಿರ್ತಾರೆ, ಅವ್ರದ್ದು ಕನಸಾಗಿರುತ್ತೆ. ನಮ್ಮ ಅಪ್ಪ ಅಮ್ಮನ ಕನಸು ನನ್ನ ಸ್ಟಾರ್ ಆಗಿ ನೋಡಬೇಕು ಅಂತ ಅನ್ನೋದು. ಸೊ ಈ ಒಂದು ವೇದಿಕೆಯಲ್ಲಿ ನಾನು ಪ್ರೂವ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಭರವಸೆನಲ್ಲಿ ಆಚೆ ನೋಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಅವರು ಭರವಸೆ ನಿರಾಸೆ ಆದಾಗ, ಅವ್ರ ಆಸೆ ನಿರಾಸೆ ಆದಾಗ ಅವ್ರ ಕಣ್ಣಲ್ಲಿ ನೀರು ಬಂದಿತ್ತು. ಅವ್ರ ಕಣ್ಣಲ್ಲಿ ನೀರು ನೋಡಿ ನಂಗೆ ಇನ್ನೂ ದುಃಖ ಜಾಸ್ತಿ ಆಯಿತು. ಆಮೇಲೆ ನನ್ನ ತಮ್ಮನೂ ಬಂದು ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ, ಇನ್ನೂ ಭಾವುಕಲಾಗ್ತೀನಿ, ನಾನು ಇನ್ನೂ ಏನೋ ಪ್ರೂವ್ ಮಾಡ್ಕೋಬೇಕಾಗಿತ್ತು ಅಂತ. ಎನಿವೇಸ್ ಮನೆಗೆ ಬಂದ ತಕ್ಷಣ ಹೇಳಿದೆ, ನಿನ್ನ ಮಗಳು ಆಟದಲ್ಲಿ ಸೋತಿರ್ಬೋದು, ಬಟ್ ರಿಯಲ್ ಲೈಫಲ್ಲಿ, ನಿಜ ಜೀವನದಲ್ಲಿ ಯಾವತ್ತೂ ಸೋಲಲ್ಲ.